ಅಮ್ಮ ಅಮ್ಮ ಅಪ್ಪಂಗೆ ಏನಾಯ್ತಮ್ಮ? ಇದ್ದಕ್ಕಿದ್ದಾಗೆ ಕೆಮ್ಮು ಜಾಸ್ತಿ ಆಯ್ತಮ್ಮ. ಬಾಯಿಂದ ಒಂದೇ ಸಮ ರಕ್ತ ಸುರಿತಾ ಇತ್ತು. ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಬಂದೆ. ನನ್ಗೆ ಯಾಕೋ ಭಯ ಆಗ್ತಿದೆ ರಾಧಿಕಾ. ಅಮ್ಮ ಏನೂ ಆಗಲ್ಲ, ನೀನೇನು ಭಯ ಪಡ್ಬೇಡ, ಏನೂ ಆಗಲ್ಲಮ್ಮ. ಕೂತ್ಕೊಮ್ಮ. ಅಳ್ಬೇಡ ಅಮ್ಮ. ಪ್ರಿಯಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಪತಿರಾಯ್ರೆ. ನಾನು ತಕ್ಷಣ ಅಪ್ಪ ನೋಡ್ಬೇಕು. ಹೋಗೋಣ ನಡೀರಿ. ಪ್ರಿಯಾ, ಏನು ಆಗಿರಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ? ಅಪ್ಪನೇನೆ ಫಂಕ್ಷನ್ ಅಲ್ಲಿ ಚೆನ್ನಾಗೇ ಇದ್ರಲ್ಲ. ಗೊತ್ತಿಲ್ಲ ಪತಿರಾಯ್ರೆ, ನನ್ನ ಸಿಕ್ಸ್ ಸೆನ್ಸ್ ಯಾಕೋ ಬ್ಯಾಡ್ ಸಿಗ್ನಲ್ ಕೊಡ್ತಿದೆ. ಇದೇ ನೋಡವ ಅಂತಿದೆ ಪತಿರಾಯ್ರೆ. ಟೆನ್ಷನ್ ಮಾಡ್ಕೋಬೇಡ ಪ್ರಿಯಾ, ನಿಮ್ಮ ಅಪ್ಪಂಗೆ ಏನೂ ಆಗಿರಲ್ಲ. ಪ್ರಿಯಾ ಪ್ರಿಯಾ ಪ್ಲೀಸ್. ಡಾಕ್ಟರ್, ಇವಾಗ ಕಂಡೀಷನ್ ಹೇಗಿದೆ? ತುಂಬ ಸೀರಿಯಸ್ ಆಗಿದೆ. ಟ್ರೀಟ್ಮೆಂಟ್ಗೆ ಬಾಡಿ ಕೋಆಪರೇಟ್ ಮಾಡ್ತಿಲ್ಲ. ನಾಳೆ ಬೆಳಗ್ಗೆವರೆಗೂ ಏನು ಹೇಳೋಕ್ಕಾಗಲ್ಲ. ಅಮ್ಮ ಅಮ್ಮ ಏನೂ ಆಗಲ್ಲ ಅಮ್ಮ. ಅಪ್ಪಂಗೆ ಏನೂ ಆಗಲ್ಲ ಅಮ್ಮ. ಅಳ್ಬೇಡ. ಇಲ್ಲಿವರೆಗೂ ಪ್ರಿಯಾಗೆ ಈ ವಿಷಯನೇ ಗೊತ್ತಿಲ್ಲ. ಗೊತ್ತಾದ್ರೆ ಎಷ್ಟು ಗೋಳಾಡ್ತಾಳೋ ಏನೋ. ಈಗ್ಲಾದ್ರೂ ಹೇಳ್ಬಿಟ್ರೆ ಒಳ್ಳೇದು. ಅಮ್ಮ ಇವಾಗ ಏನು ಹೇಳೋದು ಬೇಡ. ಬೇಕಾದ್ರೆ ಆಮೇಲೆ ಯಾವಾಗ್ಲಾದ್ರೂ ಹೇಳೋಣ. ಪ್ರಿಯಾ, ನಾನು ಹೇಳ್ತಿದ್ದೀನಲ್ಲ, ಏನೂ ಆಗಿರಲ್ಲ. ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್. ನಿಮ್ಮ ಅಪ್ಪಂಗೆ ಏನೂ ಆಗಿರಲ್ಲ. ಬೆಳಗ್ಗೆನೆ ಅಪ್ಪನ ನೋಡಕ್ ಹೋಗೋಣ. ಓಕೆನಾ? ಓಕೆನಾ? ಪ್ಲೀಸ್ ಅಳ್ಬೇಡ. ಪತಿರಾಯ್ರೆ, 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 ಎಲ್ಲಿದ್ದೀರಾ? ಪತಿರಾಯ್ರೆ, ಪತಿರಾಯ್ರೆ, ಪತಿರಾಯ್ರೆ. ನೇಹಾ, ನಿಮ್ಮ ಅಣ್ಣನ ಎಲ್ಲಾದ್ರೂ ನೋಡ್ದ್ಯಾ? ಇಷ್ಟ ಹೊತ್ತು ಇಲ್ಲೇ ಇದ್ದ ಅದ್ಗೆ ಇವಾಗ ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಅತ್ತೆ, ಪತಿರಾಯ್ರೆಲ್ಲಾದ್ರೂ ಕಾಣಿಸಿದ್ರಾ? ಇಲ್ವಲ್ಲ ಪ್ರಿಯಾ, ಯಾಕೆ? ಅರ್ಜೆಂಟಾಗಿ ನಮ್ಮ ಮನೆಗೆ ಹೋಗ್ಬೇಕು. ಎಲ್ಲಿಗೆ ಹೋಗಿದ್ರಿ ಪತಿರಾಯ್ರೆ? ಬೆಳಿಗ್ಗೆನೆ ನಿಮ್ ಮನೆಗೆ ಹೋಗೋಣ ಅಂತ ನೀವೇ ನಂಗೆ ಹೇಳಿದ್ರಲ್ಲ. ಎಲ್ಲಿಗೆ ಹೋಗಿದ್ರಿ? ಬೇಗ ಹೊರಡೋಣ ಬನ್ನಿ. ಏನಾಯ್ತು ಪ್ರಿಯಾ? ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ?
ರಾತ್ರಿ ಅವ್ರ ಅಪ್ಪನ ಬಗ್ಗೆ ಪ್ರಿಯಾಗ್ ಯಾವುದೋ ಕೆಟ್ಟ ಕನ್ಸು ಬಿದ್ದಿತ್ತಂತೆ, ಅದಕ್ಕೆ ಭಯ ಪಡ್ತಿದ್ದಾಳೆ. ತಕ್ಷಣ ಹೋಗಿ ಅವ್ರ ಅಪ್ಪನ ಒಂದ್ಸಲ ನೋಡೋವರೆಗೂ ಅವಳ ಮನ್ಸಿಗೆ ಸಮಾಧಾನ ಆಗಲ್ಲ. ಒಳ್ಳೆ ಚಿಕ್ಕ ಮಕ್ಳ ತರ ಏನದ್ಕೆ ಇದು? ಕೆಟ್ಟ ಕನ್ಸ್ ನಂಬಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರಾ? ನೇಹ, ನಮ್ಮಪ್ಪನ ವಿಷಯದಲ್ಲಿ ಅದು ಕಟ್ಕತೆ ಆದ್ರೂ ಕೆಟ್ಟ ಕನ್ಸಿ ಆದ್ರೂ ಬೇರೆ ಏನೇ ಆದ್ರೂ ನಂಗೆ ಟೆನ್ಷನ್ ಆಗೇ ಆಗತ್ತೆ. ಯಾಕಂದ್ರೆ ಅವರು ನನ್ನ ಪ್ರಾಣ. ನೀನ್ ಯಾವ ವಿಷಯದಲ್ಲಿ ಜೋಕ್ ಮಾಡಿದ್ರು ಸಹಿಸ್ಕೋತೀನಿ ನೇಹ. ನಮ್ಮಪ್ಪನ ವಿಷಯದಲ್ಲಿ ಸುಮ್ಮನೆ ತಮಾಷೆಗೆ ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಸಾರಿ ಅದ್ಗೆ, ನಾನ್ ಗೊತ್ತಿಲ್ದೆ ಹೇಳ್ದೆ. ಅದೇ ಹೇಳ್ತಿದ್ದೀನಿ ನೇಹ, ಯಾವ ವಿಷಯದಲ್ಲಾದ್ರೂ ಸರಿ, ನೋ ಪ್ರಾಬ್ಲಮ್. ಆದ್ರೆ ನಮ್ಮ ಅಪ್ಪನ ವಿಷಯದಲ್ಲಿ ಯಾವತ್ತೂ ಹಾಗ ಅನ್ಬೇಡ. ಪತಿರಾಯ್ರೆ, ಬೇಗ ನಡೀರಿ ಪತಿರಾಯ್ರೆ, ಈಗ್ಲೇ ತುಂಬಾ ತಡ ಆಗಿದೆ. ಮೊದ್ಲು ನಮ್ಮಪ್ಪನ್ ನೋಡಿ ಮಾತಾಡ್ಸೋವರೆಗೂ ನಂಗೆ ಟೆನ್ಷನ್ ಕಮ್ಮಿ ಆಗಲ್ಲ. ನಡೀರಿ. ನಡಿ. ಲಾಕ್ ಆಗಿದೆಯಲ್ಲ, ಅಪ್ಪ ಅಮ್ಮ ಎಲ್ಲಿಗೆ ಹೋಗಿರ್ತಾರೆ? ಹಾ, ಫೋನ್ ಮಾಡಿದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತಲ್ಲ, ಒಂದ್ಸಲ ಫೋನ್ ಮಾಡು. ಅಪ್ಪನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ಪತಿರಾಯ್ರೆ. ಹಾ, ಅತ್ತೆಗೊಂದ್ಸಲ ಫೋನ್ ಮಾಡು. ರಿಂಗ್ ಆಗ್ತಿದೆ. ಹಾ, ಅಮ್ಮ ಫೋನ್ ತೆಗಿತಿಲ್ಲ ರೀ. ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ಬಹುದು. ಪಕ್ಕದ ಮನೆ ಆಂಟಿಂಗ್ ಕೇಳ್ತೀನಿ. ಹಾ. ಆಂಟಿ, ನಮ್ಮ ಮನೆಗ್ ಬೀಗ ಹಾಕಿದ್ದಾರೆ. ಅಯ್ಯೋ, ನಿಂಗ್ ಗೊತ್ತಿಲ್ವಾ? ರಾತ್ರಿ ನಿಮ್ಮಪ್ಪಂಗೆ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಿಮ್ಮಮ್ಮ ನಿಂಗ್ ಹೇಳಿಲ್ವಾ? ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು? ಸಿರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ರಾತ್ರಿ ಕರ್ಕೊಂಡು ಹೋದಾಗ ಕಂಡೀಷನು ಸೀರಿಯಸ್ ಆಗಿತ್ತು. ಇವಾಗ ಹೇಗಿದ್ದಾರೋ ಏನೋ. ಅಪ್ಪಂಗೆ ಏನಾಯ್ತು? ಪ್ರಿಯಾ, ಏನು ಆಗಿರಲ್ಲ. ಅಪ್ಪಂಗೆ ಏನಾಗಿರ್ಬೋದು? ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾವು ಹಾಸ್ಪಿಟಲ್ಗೆ ಹೋಗೋಣ ಬಾ. ಬಾ.
ಕೈಲಾಶ್, ಮಾವನವ್ರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತಿದ್ದಾರೆ. ಕೈ ತೆಗಿ ಅಕ್ಕ. ಒಂದ್ ವರ್ಷದಿಂದ ಲ್ಯುಕೇಮಿಯಾಯಿಂದ ನರಳ್ತಿದ್ದಾರೆ ಅಂತ, ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ನಿಮಗ್ ಗೊತ್ತಿದ್ರು ಕೂಡ ನಂಗೆ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಿಲ್ಲ ನೀವು? ನಿಮ್ಮಪ್ಪನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ನೀನ್ ಖಂಡಿತ ತಡ್ಕೋತಿರ್ಲಿಲ್ಲ ಪ್ರಿಯಾ. ನಿಮ್ಮಪ್ಪನೇ ಇದನ್ನ ಹೇಳ್ಬೇಡ ಅಂತ ಹೇಳಿದ್ರು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಇವಾಗ ನಮ್ಮ ಮಾವ ಹೇಗಿದ್ದಾರೆ? ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ, ಬಟ್ ಕಂಡೀಷನ್ ಇಸ್ ವೆರಿ ಸೀರಿಯಸ್. ಟ್ರೀಟ್ಮೆಂಟ್ಗೆ ಸ್ವಲ್ಪನೂ ರೆಸ್ಪಾಂಡೇ ಮಾಡ್ತಿಲ್ಲ.
ಏನಾಯ್ತು ನಿಮ್ಮಿಬ್ರಿಗೂ ಮುಖ ಊದಿಸ್ಕೊಂಡಿದ್ದೀರಲ್ಲ? ನಮ್ ಮುಖದಲ್ಲಿ ಯಾವತ್ತಾದ್ರೂ ಸಂತೋಷ ಅನ್ನೋದು ಬಂದ್ರೆ ತಾನೇ ನಾವ್ ಅಂದ್ಕೊಂಡಿರೋದು ಯಾವ್ದು ಮಾಡಕ್ಕಾಗ್ತಾ ಇಲ್ಲ ಅನ್ನೋ ಅಸಂತೃಪ್ತಿ ಮಾತ್ರ ಇರುತ್ತೆ. ಇವಾಗ ಏನಾಯ್ತೆ? ಇನ್ನೇನಾಗ್ಬೇಕಪ್ಪ? ಪೂಜೆಲಿ ರಾಧಿಕಾಗ್ ಬೆಂಕಿ ಹಚ್ಚಿ ಬೂದಿ ಮಾಡೋಣ ಅಂದ್ಕೊಂಡಿದ್ವಿ. ನಾವ್ ಹಾಕಿದ ಪ್ಲಾನ್ ಮಿಸ್ ಆಯ್ತೆ ಹೊರತು ಅವಳು ಮಾತ್ರ ಚೆನ್ನಾಗೇ ಇದ್ದಾಳೆ. ನಿನ್ನೆ ಅವಳು ಸತ್ತಿದ್ರೆ ಇವತ್ತಿಂದಾದ್ರೂ ನಮ್ ಪಾಲ್ಗೆ ಒಳ್ಳೆ ಟೈಮ್ ಶುರು ಆಗ್ತಿತ್ತು. ರಾಧಿಕಾ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡ್ಲು. ಹಾಗಂತ ಪ್ರತಿ ಸಲ ನಾವು ಅಂತ ರಿಸ್ಕ್ ತಗೊಂಡ್ರೆ ಸಿಕ್ಕಾಕೋತೀವಿ. ಶಾಶ್ವತವಾಗಿ ನಮ್ಮ ಅವಕಾಶ ಕಳ್ಕೊತೀವಿ ಅಷ್ಟೇ. ಅದೆಲ್ಲ ಹಾಳಾಗ್ ಹೋಗ್ಲಿ. ರಾಧಿಕಂಗೂ ಭಾವಂಗೂ ಹೊಂದಾಣಿಕೆ ಇಲ್ಲ ಅಂತ ಗೊತ್ತಾದ್ಮೇಲೆ ಕೂಡ ಕೈಲಾಗ್ದೆ ಇರೋರ್ ತರ ಕೈ ಕಟ್ಕೊಂಡ್ ಕೂತಿದೀವಿ. ರಾಧಿಕಾ ಮದ್ವೆಗೂ ಮುಂಚೆ ಯಾರನ್ನೋ ಪ್ರೀತಿಸಿದ್ಲು ಅಂತ ಅತ್ತೆ ಮುಂದೆ ಪ್ರೂವ್ ಮಾಡಕ್ಕೂ ಆಗ್ತಿಲ್ಲ. ನಾನೊಂದು ಸೂಪರ್ ಪ್ಲಾನ್ ಮಾಡಿದ್ದೀನಿ. ಆಲ್ರೆಡಿ ಡಿಟೆಕ್ಟಿವ್ ಜೊತೆ ಮಾತಾಡಿದ್ದೀನಿ. ಇಷ್ಟರಲ್ಲೇ ರಾಧಿಕಾ ಪ್ರೇಮ ಕತೆ ಪೂರ್ತಿ ನಮ್ಮ ಕೈಗೆ ಬರುತ್ತೆ. ಆವಾಗ ಸಾಕ್ಷಿ ಸಮೇತ ಶಕುಂತಲಾ ಮುಂದೆ ರಾಧಿಕಾ ಚರಿತ್ರೆನ ಬಯಲು ಮಾಡೋಣ. ದೇವ್ರೆ, ನಮ್ಮಪ್ಪಂಗೇನು ಆಗ್ಬಾರ್ದು. ಹುಷಾರಾಗಿ ಮತ್ತೆ ಮನೆಗೆ ಬರೋ ಥರ ಆಶೀರ್ವಾದ ಮಾಡು. ಓಕೆ, ನೀವು ಬೇಗ ಹೋಗಿ. ಎಕ್ಸ್ಕ್ಯೂಸ್ ಮೀ, ಕೃಷ್ಣಮೂರ್ತಿ ಅವರು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ನಾವಂತೂ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಒಬ್ರು ಸ್ಪೆಷಲಿಸ್ಟ್ ಕೂಡ ಬರ್ತಾ ಇದ್ದಾರೆ. ಅವ್ರು ಬಂದು ಚೆಕ್ ಮಾಡಿದ್ಮೇಲೆ ನಿಮ್ಗೂ ಅಪ್ಡೇಟ್ ಕೊಡ್ತೀನಿ. ಓಕೆ ಡಾಕ್ಟರ್. ಈ ಟೈಮಲ್ಲಿ ಹಾಸ್ಪಿಟಲ್ ಒಳಗೆ ಇಷ್ಟೊಂದು ಜನ ಇರಬಾರ್ದು. ಬೇರೆ ಪೇಷಂಟ್ಸ್ಗೆಲ್ಲ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಒಬ್ರು ಮಾತ್ರ ಇಲ್ಲಿದ್ದು ಮಿಕ್ತವರೆಲ್ಲ ಹೊರಡಿ. ನಾಳೆ ಬೆಳಗ್ಗೆ ಬನ್ನಿ. ನೀವೆಲ್ಲ ಹೋಗ್ರಮ್ಮ, ನಾನಿಲ್ಲೇ ಇರ್ತೀನಿ. ನೀವ್ ಯಾರು ಇರ್ಬೇಡಿ. ನಾನ್ ಮಾತ್ರ ನಮ್ಮಪ್ಪನ ಜೊತೆ ಇರ್ತೀನಿ. ನೀನ್ ಯಾಕೆ ಪ್ರಿಯಾ? ಅಮ್ಮನೇ ಇರ್ಲಿ ಬಿಡು. ನಾವಿವಾಗ ಹೋಗಿ ಬೆಳಿಗ್ಗೆನೆ ಬಂದ್ಬಿಡೋಣ. ಆಗಲ್ಲ. ಇಷ್ಟು ದಿನ ನಮ್ಮಪ್ಪನ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ ಅಂತ ನನಗೆ ಹೇಳ್ದೆ ನನ್ನಿಂದ ಮುಚ್ಚಿಟ್ಟಿದ್ದೀರಾ. ಗೊತ್ತಿದ್ರೆ ನಾನು ನಮ್ಮಪ್ಪನ ಜೊತೆ ಇರ್ತಿದ್ನಲ್ಲ, ಮುಂದೆ ನಿಂತು ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ. ನೀವ್ ನಂಗೆ ಹೇಳಿಲ್ಲ. ಕಡೆ ಪಕ್ಷ ಈಗಾದ್ರೂ ನನ್ನ ನಮ್ಮಪ್ಪನ ಜೊತೆ ಇರಕ್ ಬಿಡಿ. ಪ್ರಿಯಾ, ನನ್ ಮಾತು ಕೇಳಮ್ಮ, ನಾನಿಲ್ಲೇ ಇರ್ತೀನಿ. ನೀವು ಹೋಮ. ಪ್ಲೀಸ್ ಅಮ್ಮ, ಅಪ್ಪನ ಜೊತೆ ನಾನೇ ಇರ್ತೀನಿ. ಪ್ರಿಯಾ, ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿ ನಾನು ನಿನ್ನ ಜೊತೆನೇ ಇರ್ತೀನಿ. ಬೇಡ ರೀ, ನಾನು ಮಾತ್ರ ಇರ್ತೀನಿ. ಆಯ್ತು ಪ್ರಿಯಾ. ಜೋಪಾನ. ಏನಾದ್ರೂ ಅವಶ್ಯಕತೆ ಇದ್ರೆ ಫೋನ್ ಮಾಡು. ಜೋಪಾನ.